ಯಜಮಾನ್ರಿಗೆ ಹೆಣ್ಣು ಮಗು ಆಯ್ತು, ಯಜಮಾನ್ರಿಗೆ ಹೆಣ್ಣು ಮಗು ಆಯ್ತು. ಇವ್ರ ವಂಶದಾಗೆ 3 ತಲೆಮಾರ ಆದ್ಮೇಲೆ ಒಂದ್ ಹೆಣ್ಮಗ ಹುಟ್ಟೈತೆ. ಹೌದೌದು, 3 ಗಂಡ್ ಮಕ್ಳು ಹುಟ್ಟಿದ್ಮೇಲೆ 5 ವರ್ಷ ಕಳೆದು ಈಗ ಒಂದ್ ಹೆಣ್ಮಗು ಆಗಿದೆ. ಅದೇನೋ ಮಲ್ಲಿ ನಿಂತ್ಕೊಂಡು ಪುರಾಣ ಕಿತ್ತಿದ್ದೀರಾ? ಯಜಮಾನ ಕರೀತಿದಾರ, ಬನ್ನಿ ಬನ್ನಿ ಬನ್ನಿ. ಹೋಗ್ತಾ ಇರಿ. ಸ್ವಲ್ಪ ಇದನ್ನ ನೋಡ್ಕೋ. ಏಯ್ ಬಾರೋ ಇಲ್ಲಿ, ಹೋಗಿ ರಾಮಾಚಾರ್ಯನ್ ಕರ್ಕೊಂಡ್ ಬಾ. ನಮ್ಮಪ್ಪನ ಕಾಲದಲ್ಲಿ ಅವರಪ್ಪ ಹಾಡ್ತಾ ಇದ್ದ, ನಮ್ ಕಾಲದಲ್ಲಿ ಅವನ್ ಹಾಡ್ಲಿ. ಚಿಕ್ಕ ಯಜಮಾನ್ರೆ, ರಾಮಾಚಾರ್ಯನ ಅರಮ್ಮ ಸ್ಕೂಲ್ ಸೇರ್ಸ ಕರ್ಕೊಂಡು ಹೋಗ್ತಿದ್ದಾರೆ. ಅವನಿಗೆ ಯಾಕೋ ಸ್ಕೂಲು? ನಾನ್ ಹೇಳ್ದೆ ಅಂತ ಹೋಗಿ ಕರ್ಕೊಂಡ್ ಬಾ. ಇವನು ದಡ್ಡ ಅಲ್ಲ ಮೇಸ್ಟ್ರೆ, 7 ತಿಂಗಳಿಗೆ ಹುಟ್ಟ. ಯಾವ ವಿಷಯನಾದ್ರೂ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾನೆ. ಸರಿ ತಪ್ಪು ಯಾವ್ದಂತ ಗೊತ್ತಾಗೋಲ್ಲ. ಇವನ ನಿಮ್ ಸ್ಕೂಲಲ್ಲಿ ಸೇರ್ಸ್ಕೊಂಡು 4 ಅಕ್ಷರ ಕಲ್ಸಿ ಪುಣ್ಯ ಕಟ್ಕೊಳ್ಳಿ ಮೇಸ್ಟ್ರೆ. ಈಗ ಹೇಗಮ್ಮ ಸಾಧ್ಯ? ನಿನ್ನ ಮಗನಿಗೆ 8 ವರ್ಷ. ಇಷ್ಟು ಚಿಕ್ಕ ಮಕ್ಕಳ ಜೊತೆ ತಂದು ಕೂರಿಸಿದ್ರೆ ಸರಿ ಹೋಗುತ್ತೇನಮ್ಮ? ತುಂಬಾ ಲೇಟ್ ಆಗೋಯ್ತಮ್ಮ. ಅವನ ಅಪ್ಪನ ಹತ್ರ ದಿವಸಕ್ಕೆ 100 ಸತಿ ಹೇಳಿದೀನಿ ಸ್ಕೂಲ್ ಸೇರ್ಸ್ರಿ ಅಂತ. ಈಗಿಂತನೂ ಸರಿಗಮನೆ ದೊಡ್ಡದು ಕಣೆ. ಅವನ್ ನಂತರ ಹಾಡ್ಗಾರನಾಗ್ಬೇಕು ಅಂತ 2 ಹಾಡು ಕಲಿಸಿ ಕಣ್ಮುಚ್ಕೊಂಡ್ರು. ತಪ್ಪು ತಿಳ್ಕೊಬೇಡಮ್ಮ, ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ. ನಿಮ್ಗೆ ಊಟಕ್ಕೆ ತೊಂದರೆ ಇದ್ರೆ ಹೇಳಿ, ಮಧ್ಯಾಹ್ನದ ಹೊತ್ತು ಮಕ್ಕಳಿಗೆ ಫ್ರೀ ಊಟ ಹಾಕ್ತೀವಿ. ಅವ್ರ ಜೊತೆಲೆ ನಿಮ್ ಮಗನಿಗೂ. ಅಯ್ಯಯ್ಯೋ, ದೇವ್ರ ದಯದಿಂದ ಅವನಿಗೆ ಅನ್ನಕ್ಕೇನು ಕಷ್ಟ ಇಲ್ಲ ಮೇಸ್ಟ್ರೆ. ಪ್ರಪಂಚ ತಿಳ್ಕೊಳ್ಳೋಕೆ ಅವನಿಗೆ ವಿದ್ಯೆ ಬೇಕು. ಅದಕ್ಕೋಸ್ಕರ ನಿಮ್ಗೆ ಕೈ ಮುಗಿದೆ ಅಷ್ಟೇ. ರಾಮಾಚಾರಿ, ಏನ್ ಪಾಪಯ್ಯ? ಯಜಮಾನ್ರು ನಿನ್ನ ಕೂಗ್ತಿದ್ದಾರೆ. ಯಾಕೆ? ಹಾಡು ಹೇಳಕ್ಕೆ. ಹಾಡು ಹೇಳಕ್ಕ? ಬಾ. ರಾಮಾಚಾರಿ, ಅವನ್ನ ದೊಡ್ಡ ಮನೆ ಆಳು ಹಾಡು ಹೇಳಕ್ ಕರ್ಕೊಂಡು ಹೋದ್ನಮ್ಮ. ಹೊರಟೋದ್ನ? ಅವ್ರ ಅಪ್ಪ ಮಾಡಿದ ಕೆಲ್ಸನ ಅವನಿಗೂ ಕೊಟ್ರ? ಇಲ್ಲೋಡು ಜಾನ. ನಮಸ್ಕಾರ ಶಾಸ್ತ್ರಿಗಳೇ. ಶುಭಮಸ್ತು. ಕೂತ್ಕೊಳ್ಳಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ನಮ್ ತಂಗಿ ಹುಟ್ಟಿದ ತಿಂಗಳು, ದಿನ, ಟೈಮು ಎಲ್ಲ ಇದ್ರಲ್ಲಿದೆ. ತಗೊಳ್ಳಿ ಶಾಸ್ತ್ರಿಗಳೇ. ಹೆಸರೇನಿಟ್ಟಿದ್ದೀರಾ? ನಂದಿನಿ. ತುಂಬಾ ಒಳ್ಳೆ ಹೆಸರು. ಏಳು 3 4 10 24 2 4 6. ಹುಟ್ಟಿದ ತಾರೀಕು 15 1 5 6 ಅಂದ್ರೆ 6ಕ್ಕೆ 6. ಆಹಾ, ತುಂಬಾ ಯೋಗದಲ್ಲಿ ಹುಟ್ಟಿದಾಳೆ. ಸೂರ್ಯ, ಬುಧ, ಕೇತು ಈ ಗ್ರಹಗಳ ಸ್ಥಾನಗಳ ಯೋಗದ ಪ್ರಕಾರ ನೀವು ಕೊನೆಯವರೆಗೂ ಕೋಟ್ಯಾಧೀಶ್ವರಾಗೇ ಇರ್ತೀರಾ. ನೀವು ಅವಳನ್ನ ಎಷ್ಟು ಪ್ರೀತಿಸ್ತೀರೋ ಅದಕ್ಕೆ 2 ಪಟ್ಟು ಅವಳು ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತಾಳೆ. ಕೊನೆಯವರೆಗೂ ಇದಕ್ಕೆ ಯಾವ ಲೋಪನೂ ಬರೋದಿಲ್ಲ. ಇವಳು ನಿಮ್ಮನೆಗೆ ಬಂಗಾರ. ನೀವು ಇವಳಿಗೆ ವಜ್ರಾಯುಧ ಇದ್ದ ಹಾಗೆ. ಇವಳನ್ನ ಅಂಬಾರಿ ಮೇಲೆ ಮೆರೆಸ್ತೀರಾ, ರತ್ನಗಂಬಳಿ ಮೇಲೆ ನಡೆಸ್ತೀರಾ. ಇವಳಿಗೇನಾದ್ರೂ ಕಿಂಚಿತ್ತು ನೋವಾದ್ರೂ ನೀವು ಖಂಡಿತವಾಗ್ಲೂ ಸಹಿಸೋದಿಲ್ಲ. ಆದ್ರೇನು? ಮದುವೆ ಮಾತ್ರ ನಿಮ್ಮಿಷ್ಟದ ಪ್ರಕಾರ ಖಂಡಿತ ನಡೆಯಲ್ಲ. ಆಕೆ ಇಷ್ಟದ ಪ್ರಕಾರನೇ ನಡೆಯುತ್ತೆ. ಬೊಗಳ್ತಾ ಇದ್ಯಾ? ಬೊಗಳ್ತಾ ಇಲ್ಲ, ಮುಂದಾಗೋ ಭವಿಷ್ಯದ ನುಡಿತಾ ಇದ್ದೀನಿ. ಅಣ್ಣ, ಈ ಬುರುಡೆ ಶಾಸ್ತ್ರ ನೀನು ನಂಬ್ತೀಯಾ? ನಂಬಲೇಬೇಕು. ಈ ಮನೆಯಲ್ಲಿ 3 ಗಂಡಿನ ಮೇಲೆ 1 ಹೆಣ್ಣಾಗುತ್ತೆ ಅಂತ ಭವಿಷ್ಯ ನೋಡಿದವನೇ ನಾನು. ನೀವೆಲ್ಲ ಅಪ್ರಾಪ್ತ ವಯಸ್ಸಿಗೆ ತಂದೆ ತಾಯಿಗಳನ್ನ ಕಳ್ಕೊಳ್ತೀರಾ ಅಂತ ಹೇಳಿದವನೇ ನಾನು. 2 ನಡೆದ ಮೇಲೆ 3ನೇ ನಡೆಯುತ್ತೆ. ಈ ನಿನ್ ಭವಿಷ್ಯನ ಸುಳ್ಳು ಮಾಡಿ ನಮ್ ಭವಿಷ್ಯ ನಾವೇ ಬದಲಾಯಿಸ್ಕೋತೀವಿ.
ಭವಿಷ್ಯದಲ್ಲಿ ಒಳ್ಳೇದನ್ನ ಹೇಳಿದ್ರೆ ಸಂತೋಷ ಪಡ್ತೀರಾ, ಕೆಟ್ಟದನ್ನ ಹೇಳಿದ್ರೆ ಕೆಂಡ ಕಾರ್ತೀರಾ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಬಾಯಿಂದಲೇ ಅನ್ನ ತಿನ್ನಬೇಕು. ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಹೇಳೋದು ನನ್ನ ಕರ್ತವ್ಯ, ಹೇಳಿದ್ದೀನಿ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಟೀಚರ್, ಇಂಗ್ಲಿಷ್ ಟೀಚರ್, ಗಣಿತ ಟೀಚರ್. ನಿಮ್ಗೆಲ್ಲ ತಿಂಗಳಿಗೆ 500 ರೂಪಾಯಿ ಸಂಬಳ, ಬಿಟ್ಟಿ ಉಂಬ್ಳ. ನನ್ ತಂಗಿ ಮನೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು, ಯಾವ ಗಂಡಸೋಳ್ನ ತಲೆ ಎತ್ತಿ ನೋಡ್ಬಾರ್ದು. ಅದಕ್ಕೆ ಸ್ಕೂಲ್ನೇ ಇಲ್ಲಿ ಕರ್ಸಿದೀನಿ. ಎಲ್ಲಿಗೆ ಮೆರವಣಿಗೆ? ನಂದಿನಿನ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ವೇ, ನನ್ ತಂಗಿಗೆ ಅಂತ ಮನೆಯಲ್ಲೇ ದೇವಸ್ಥಾನ ಕಟ್ಸಿದೀನಿ. ಚೆನ್ನಾಗಿದೆ. ನೀವು ಕಟ್ಸಿರೋದು ಕೃಷ್ಣನ್ ದೇವಸ್ಥಾನ, ನಾ ಹೋಗ್ತಿರೋದು ಲಕ್ಷ್ಮೀ ದೇವಸ್ಥಾನಕ್ಕೆ. ಅವಳ ಹೆಸರಿನಲ್ಲಿ 101 ತೆಂಗಿನಕಾಯಿ ಓಡಿಸ್ತೀವಿ ಅಂತ ಹರಕೆ ಹೊತ್ಕೊಂಡಿದೀವಿ. ಸರಿ ಸರಿ. ಛತ್ರಿ ಬರ್ತಾ ಇದೆ, ದೊಡ್ಡ ಮನೆ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಗಂಡಸ್ರೆಲ್ಲ ಗೂಡ್ ಸೇರ್ಕೊಳ್ಳಿ, ತಲೆ ಈಚೆ ಹಾಕಿ ಬೋಳ್ಸ್ಕೊಂಡ್ಬಿಟ್ಟಿರಾ. ಎಲ್ಲ ಬೆಳೆಸ್ಬಿಟ್ಟಲ್ಲ, ಯಾಕೆ ಓಡ್ತಾ ಇದ್ದೀರಾ? ದೊಡ್ಡ ಮನೆ ಹೆಂಗಸರು ಬರ್ತಿದ್ದಾರೆ, ಎಲ್ಲರೂ ಮರಗೋಗಿ ಔಸ್ಕೊಳ್ಳೋ ದಡ್ಡ. ಅಯ್ಯೋ ರಾಮಚಾರಿ ಬಾ. ಗುದ್ಬಿಟ್ಟು ನನ್ನೇ ದಡ್ಡ ಅಂತನಲ್ಲ ಅವನು. ಭೀಮಾ, ಇಲ್ಲೇ ತೆಂಗಿನಕಾಯಿ ಹೊಡಿತಾ ಇದ್ಯಾ? ತೆಂಗಿನಕಾಯಿ ಹೊಡಿಯೋದಕ್ಕೆ ಅಂತ ಒಂದ್ ಜಾಗ ಮಾಡಿದ್ದಾರೆ, ಅಲ್ಲಿ ಹೋಗ್ಬಿಡಿಬಾರ್ದಾ? ರಸ್ತೆಲಿ ಎಷ್ಟೊಂದ್ ಜನ ಓಡಾಡ್ತಿರ್ತಾರೆ, ಯಾರಿಗಾದ್ರೂ ಬೀಳಲ್ವಾ? ಬೀಳುತ್ತೆ, ತಲೆ ಮೇಲೆ ಹಾರುತ್ತೆ. ಅವ್ರ ರಸ್ತೆಲಿ ಓಡಾಡಕ್ ಯಾರು ಹೇಳಿದ್ದು? ಹೋಗಿ ಹೋಗಿ ನಿನಗ್ ಬುದ್ಧಿ ಹೇಳ್ತೀನಲ್ಲ. ಅಮ್ಮ, ಬಿಡಮ್ಮ, ನಿನ್ ತಲೆಗೆ ಹೊಡೆದವನ್ನ
ತಲೆ ತೆಗಿಬೇಕಮ್ಮ. ಏಯ್, ರಾಮಾಚಾರಿ ಬಾರೋ. ಅಮ್ಮ, ನನ್ ಮಗ ಬುದ್ಧಿಲ್ದೋನಮ್ಮ, ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟ. ಇದನ್ನೇ ದೊಡ್ಡದ್ ಮಾಡ್ಬೇಡಿಮ್ಮ, ನಿಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ಬರೋ ಬಾ ಬಾಮ. ಗಂಡ ಸತ್ತು ನನ್ ಬಾಳು ಬಿಳಿ ಹಾಳೆ ಆಯ್ತು. ನೀನಾದ್ರೂ ವಿದ್ಯೆ ಬುದ್ಧಿ ಕಲ್ತು ಜಾಣ ಆಗ್ತಿ ಅನ್ಕೊಂಡ್ರೆ ನೀನು ಹೀಗೆ ಅರೆ ಬರೆ ಪೆದ್ನಾಗ್ ಬೆಳೆದು ಬಿಟ್ಟೆ. ಈಗ ಆ ದೊಡ್ಡ ಮನೆಯವ್ರ ಮೇಲೆ ಕೈ ಮಾಡಿ ಅವ್ರ ದ್ವೇಷನು ಕಟ್ಕೊಂಡಿದ್ಯಾ. ನಿನಗೆ ಈ ರೋಷ ಹೊರಟುತನ ಎಲ್ಲಿಂದ ಬಂತು? ಎಲ್ಲಿಂದ ಯಾಕೆ ಬರ್ಬೇಕಮ್ಮ? ನಿನ್ ತಲೆಗೆ ಏಟ್ ಬಿದ್ದಾಗ ನೀನ್ ನಿಮ್ಮ ಅಮ್ಮನ ಅಮ್ಮ ಅಂತ ಕೂಗ್ಲಿಲ್ವಾ? ಅದೇ ನನ್ ತಲೆಗೆ ಏಟ್ ಬಿದ್ದು ನಾನ್ ಅಮ್ಮ ಅಂತ ಕೂಗಿದಿದ್ರೆ ನೀನ್ ಸುಮ್ನೆ ಇರ್ತಿದ್ಯಾ? ಇದೆಲ್ಲ ಹೇಳ್ಕೊಟ್ಟು ಬರೋದಲ್ಲಮ್ಮ, ತಾನಾಗೆ ಬರೋದು. ನೋಡು, ಇನ್ನು ನನ್ ಮೈಯೆಲ್ಲ ಹೇಗ್ ಜುಮ್ ಅಂತ ಇದೆ. ಅನ್ಸುತ್ತೆ. ಈಗ ದೊಡ್ಡ ಮನೆಯವ್ರು ಬಂದು ನಿನ್ನನ್ನು ಬೀದಿಲಿ ನಿಲ್ಲಿಸ್ತಾರೆ. ಅವ್ರ ತಂಗಿ ಮುಖ ನೋಡಿದ್ರೆ ಮೀಸೆ ತೆಗಿತಾರೆ, ಮಾತಾಡ್ಸಿದ್ರೆ ತಲೆ ಬೋಳಿಸ್ತಾರೆ. ಅಂತದ್ರಲ್ಲಿ ಅವ್ರನ್ನ ಹಿಡ್ಕೊಂಡು ಚಚ್ಚಿದ್ದೆ ಅಂದ್ರೆ ಅವ್ರು ನಿನ್ನನ್ನು ಸುಮ್ನೆ ಬಿಡ್ತಾರ? ದೇವ್ರೇ, ಏನ್ ಮಾಡ್ತಾರೋ ಏನು. ನನ್ ವಿಷಯ ಅವ್ರಿಗೆ ಗೊತ್ತಿದೆ, ನಾನೇನು ಮಾಡೋದಿಲ್ಲ, ನೀನ್ ಸುಮ್ನಿರಮ್ಮ. ರಾಮಾಚಾರಿ, ದೊಡ್ಡ ಮನೆಯವ್ರು ನೀನು ಕರಿತಾ ಇದ್ದಾರೆ, ಬಾಪ. ಅಯ್ಯಯ್ಯೋ, ನಡಿಯ. ಅಣ್ಣ, ಅವನ್ ಬಂದ. ನಿಮ್ಮವನು ತೆಂಗಿನಕಾಯಿ ಹೊಡಿಯಕ್ ಬರ್ದೆ ನಮ್ಮ ಅಮ್ಮನ ತಲೆಗೆ ಹೊಡೆದ. ನಮ್ಮ ಅಮ್ಮನ ತಲೆಗೆ ಬಿದ್ದ ತೆಂಗಿನಕಾಯಿ ನಿಮ್ ತಂಗಿ ತಲೆಗೆ ಬಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಹೇಳಿ ಯಜಮಾನ್ರೆ, ನೀವು ಸುಮ್ಮನೆ ಇರ್ತಿದ್ರಾ? ನೀವೆಲ್ಲ ದೊಡ್ಡ ಮನಸ್ಸು, ನೀನೆಲ್ಲ ಸುಮ್ಮನೆ. ನನಗೆ ಹೊಡಿತೀರಾ? ನೀನ್ ಕರೆಸಿದ್ದು ಹೊಡಿಯೋದಕ್ಕಲ್ಲ, ಕೆಲಸ ಕೊಡೋದಕ್ಕೆ. ನಾನಿವನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದು ನನ್ನ ತಂಗಿಗೆ ಕಾವಲಾಗಿರ್ಲಿ ಅಂತ. ನೀನ್ ಯಾವಾಗ ಇವನ್ನೇ ಹೊಡೆದಿಯೋ ಇವನ್ ಜಾಗದಲ್ಲಿ ನೀನ್ ತಾನೇ ಇರಬೇಕು. ಅಣ್ಣ, ಇದೇ ಕಂಡ್ರು ವ್ಯಾಪಾರ ಅಂದ್ರೆ. ಕೂತ್ಕೊಳ್ಳಿ. ಕೈಲಾಗ್ದಿದ್ಮೇಲೆ ಮುಖ ಯಾಕೋ ತೋರಿಸ್ತೀಯಾ? ಹೋಗ್. ರಾಮಾಚಾರಿ, ಇನ್ಮೇಲೆ ನನ್ ತಂಗಿಗೆ ನೀನೇ ಬಾಡಿ ಗಾರ್ಡ್. ರಾಮಾಚಾರಿ, ನಿನ್ ಕೆಲ್ಸ ಏನ್ ಗೊತ್ತಾ? ನನ್ ತಂಗಿ ರೂಮ್ ಕ್ಲೀನ್ ಮಾಡೋದು, ಅವಳ ಅತ್ತಿಗೆಯರ ಜೊತೆಲಿ ಹೊರಗಡೆ ಹೋದಾಗ ಅವ್ರಿಗೆ ರಕ್ಷಣೆ ಕೊಡೋದು. ಯಾರಾದ್ರೂ ನನ್ ತಂಗಿನ ಕಣ್ಣೆತ್ತು ನೋಡಿದ್ರೆ ಅವ್ರ ಕೈ ಕಾಲ್ ಕತ್ತರಿಸೋದು. ರಾಮಾಚಾರಿ ದೊಡ್ಡ ಮನೇಲಿ ಕೆಲಸ ಸಿಕ್ಬಿಡ್ತು, ನಮ್ಮ ಅಮ್ಮನ್ಗೆ ಹೇಳ್ಬಿಡ್ತೀನಿ. ಅಣ್ಣ, ನೀನ್ ಮಾಡಿದ ತಪ್ಪು ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ಯಾ? ಲೈ, ಅವನೊಬ್ಬ ಪೆದ್ದ ಕಂಡ್ರು, ಆದ್ರೆ ತುಂಬಾ ಒಳ್ಳೆಯವನು. ಹೋಗಿ ಕೆಲಸ ನೋಡಿ. ನಾನ್ ನಿಮ್ಮ ಮನೆಗೆ ಬರೋದಿಲ್ಲ, ನನ್ಗ ಕೆಲಸ ಬೇಡ. ನಾನು ಹೇಳೋಕೆ ನೀವು ತುಂಬಾ ಒಳ್ಳೆಯವರು, ಆದ್ರೆ ನಿಮ್ಮ ಅಣ್ಣಂದಿರ ಇದಾರಲ್ಲ, ಅವ್ರ ಮನುಷ್ಯ ಅಲ್ಲ. ಹೊಡೆಯೋದೊಂದ್ ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ಲ ಅವ್ರಿಗೆ. ನೋಡು,
ಅವ್ರು ನಿನ್ಗೆ ಹೊಡೆಯೋದು ಇಬ್ರು ಓಡೋಗಿ ಮದ್ವೆ ಆಗಕ್ ನೋಡ್ತಾ ಇದೀರಾ? ಹುಚ್ಚ. ಮನೇಲಿ ದೊಡ್ಡವ್ರು ಒಪ್ತಾ ಇಲ್ವಾ? ನೀವು ದೇವಸ್ಥಾನದಲ್ಲಿ ತಾಳಿ ಕಟ್ಬಿಡಿ, ದೊಡ್ಡವ್ರ ಮುಂದೆ ನಿಂತ್ಕೊಂಡ್ಬಿಡಿ, ಅವ್ರು ನಿಮ್ಮ ನೆನಪು ಮಾಡಕ್ ಆಗೋದಿಲ್ಲ. ತಗೋ ಇದನ್ನ, ಅವಳು ಕುತ್ತಿಗೆ ಕಟ್ಟು, ಮದುವೆ ಆಗೋಗತ್ತೆ, ಆಮೇಲೆ ಕರ್ಕೊಂಡು ಹೋಗು. ತಗೋ ಕೊಡಿಲ್ಲಿ, ಇದನ್ ಕಟ್ಬಿಟ್ರೆ ಮದುವೆ ಆಗೋಗ್ಬಿಡ್ತಾ? ಮದುವೆ ಅಂದ್ರೆ ಏನ್ ತಿಳ್ಕೊಂಡಿದ್ಯೋ? ಚಪ್ರ ಹಾಕ್ಸ್ಬೇಕು, ಗಟ್ಟಿ ಮೇಳ ಬಾರಿಸ್ಬೇಕು, 106 ಜನಕ್ಕೆ ಊಟ ಹಾಕ್ಬೇಕು, ಊರೆಲ್ಲ ಮೆರವಣಿಗೆ ಮಾಡಿಸ್ಬೇಕು, ಆವಾಗ್ಲೇ ಮದುವೆ, ಗೊತ್ತಾ? ಹೋಗಲ್ಲ ಹುಚ್ಚ. ನನ್ನ ಮದುವೆ ಅಂತೆ, ನನ್ನ ಮದುವೆ ಅಂತೆ. ಏ ಹುಚ್ಚ ತಗೋ. ನಮ್ಮ ಅಣ್ಣಂದ್ರು ನೀನು ಹೊಡಿದೇ ಇರ್ಬೇಕು ಅಂದ್ರೆ ಇದನ್ನ ನನ್ ಕುತ್ತಿಗೆ ಕಟ್ಟಿ 3 ಗಂಟೆ ಹಾಕು. ಇದು ನಿಮ್ ಕುತ್ತಿಗೆ ಕಟ್ಟಿಬಿಟ್ರೆ ನಿಮ್ಮ ಅಣ್ಣಂದ್ರೆ ನಾನು ಹೊಡೆಯೋದಿಲ್ವಾ? ಅಯ್ಯ, ಅದಕ್ಕೆ ತಾನೇ 3 ಗಂಟೆ ಹಾಕು ಅಂದಿದ್ದು. ಒಂದೊಂದು ಗಂಟು ಒಬ್ಬೊಬ್ಬ ಅಣ್ಣನಿಗೆ. ಹಾಗಾದ್ರೆ ಸರಿ, ಈಗ್ಲೇ 3 ಗಂಟೆ ಹಾಕ್ಬಿಡ್ತೀನಿ. ಇದು ದೊಡ್ಡಣ್ಣನ್ಗೆ, ಇದು ಚಿಕ್ಕಣ್ಣನ್ಗೆ, ಇದು ದಾಡಿ ಅಣ್ಣನ್ಗೆ. ಹಂಗ ಬೇಗೋಮ್ಮ, ಇಲ್ದೆ ಹೋದ್ರೆ ಅಳಿಯಂದ್ರು ಕಂಬ ತಪ್ಕೊಂಡೆ ನಿದ್ದೆ ಮಾಡಿಬಿಡ್ತಾರೆ. ಹೋಗಪ್ಪ. ನಾನ್ ಹೋಗಲ್ಲ, ನೀ ಹೋಗಮ್ಮ. ಹೋಗು. ಅತಿ ಮಧುರ ಅನುರಾಗ ಜೀವನ ಸಂಧ್ಯಾರಾಗ. ಹಾಲ್ ತಗೊಳ್ಳಿ. ಅಯ್ಯೋ, ಯಾಕ್ರಿ ಬಿದ್ಬಿಟ್ರಿ? ನಾನು ಬಂಡವಾಳ ಗೊತ್ತಾಗೋಯ್ತಾ? ನಾನ ಬೀಳೋನು. ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಎಷ್ಟಿದೆ, ನಿಗಾ ಎಷ್ಟಿದೆ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ಇಸ್ತ್ರಿ ಹೋಗ್ರಿ, ಇಸ್ತ್ರಿ ಅನ್ಬೇಡಿ. ಆಯ್ತು ಬಿಡು. ಇಸ್ತ್ರಿ ಎಲ್ರು ಫಸ್ಟ್ ನೈಟ್ ಅಂತ ಮಾಡ್ಕೋತಾರಲ್ಲ, ಅದನ್ನ ನಾವ್ಯಾಕೆ ಫಸ್ಟ್ ಡೇ ಅಂತ ಮಾಡ್ಕೋಬಾರ್ದು? ಹೋಗ್ರಿ, ನಾಚಿಕೆ ಆಗುತ್ತೆ. ಫಸ್ಟ್ ನೈಟೇ ಇರ್ಲಿ. ಅಯ್ಯೋ ನನ್ನ ಕರ್ಮ. ಆಯ್ತು, ಹಗಲೆಲ್ಲ ನಾನು, ರಾತ್ರಿ ಎಲ್ಲ ನೀನು. ಈಗ ರಾತ್ರಿ ತಾನೆ, ನೀನೇ ತಪ್ಕೋ. ಹಾಗಾದ್ರೆ ಆ ಲಾಟಿನ ಆರಿಸಿ. ಅದ್ ಲಾಟಿನ? ಅದೆಲ್ಲ ಔಟ್ ಆಫ್ ಫ್ಯಾಷನ್, ಯಾಕೆ ಆರಿಸ್ಬೇಕು? ಹಾಲ್ ಕುಡೀರಿ. ನೀನ್ ತಾನೇ ಕುಡಿಸ್ಬೇಕು. ನಮ್ ತಂಗಿ ಬಗ್ಗೆ ಮಾತಾಡ್ತೀವಿ. ಎಷ್ಟೋ ಧೈರ್ಯ ನಿಮ್ಗೆ. ಏನ್ರದು? ನಮ್ ತಂಗಿ ಗಂಡ್ ನೋಡಿ ಅಂತ ನಾವ್ ಯಾರತ್ರನಾದ್ರೆ ಹೇಳಿದ್ವಾ? ಈ ಗುಲಾಮ್ ನನ್ನ ಮಗ ಹೇಳ್ತಾನೆ ನಮ್ ತಂಗಿನ ಆಳೋದಿಕ್ಕೆ ಇಂಡಿಯಾದೊಂದ್ ಕೈಯಲ್ಲಿ ಆಗಲ್ವಂತೆ. ಇಂಡಿಯಾದ ನಾಳಿದ ಇಂಗ್ಲಿಷ್ ನೋನೇ ಆಗ್ಬೇಕು ಅಂತ ಇವನು. ನಾವು ನಮ್ ತಂಗಿನ ಹೊರಗ್ ಬಿಡಲ್ವಂತೆ, ಹೊರಗ್ ಮದುವೆ ಮಾಡು ಕೊಡಲ್ವಂತೆ. ಅದಕ್ಕೆ ರಾಮಾಚಾರ್ಯ ಅಂತ ಯಾವನಾರು ಗುಗ್ಗು ನನ್ನ ಮಗನ್ ತಂದು ಮನೆ ಅಳಿಯನ್ ಮಾಡ್ಕೋಬೇಕು ಅಂತಾನೆ. ನಿಲ್ಸ ನಿನ್ ಗಾಡಿನ, ಹಾಕೋ ಅವನಿಗೆ. ಬಿಟ್ಬಿಡಿ ಯಜಮಾನ್ರೆ, ಬಿಟ್ಬಿಡಿ. ಉಸಿರಾಡ್ಕೊಂಡು ಹೆಣವಾಗಿರ್ತೀನಿ. ಬಿಟ್ಬಿಡಿ ಯಜಮಾನ್ರೆ, ಬಿಟ್ಬಿಡಿ. ಇದೇನಿದು? ನಾನ್ ಮಾಡೋದಕ್ ಮುಂಚೆ ಬೇರೆ ಯಾರು ಮಾಡ್ಬಿಟ್ಟಿದ್ದೇನಲ್ಲ. ನನ್ ಕೆಲ್ಸಕ್ಕೆ ಬೇರೆ ಯಾರಾದ್ರೂ ಬಂದ್ಬಿಟ್ಟ? ಬೇರೆ ಯಾರು ಅಲ್ಲ, ನಾನೇ ಮಾಡಿದ್ದು. ಅದೇ ಮತ್ತೆ ನಾನು ಅನ್ಕೊಂಡೆ. ನಾನಿರುವಾಗ ನೀವು ಈ ಕೆಲಸ ಯಾಕೆ ಮಾಡಿದ್ರಿ? ಬಾಗಿಲು ಮುಚ್ಬಿಟ್ಟು ಬನ್ನಿ, ಹೇಳ್ತೀನಿ. ಬಾಗಿಲು ಮುಚ್ಬೇಕಾ? ಯಾಕೆ? ಒಳ್ಳೆ ಮಾತು ಆಚೆ ಹೋಗ್ಬಾರ್ದು, ಅದಕ್ಕೆ. ಓ ಹಂಗ, ಸರಿ. ಈಗ ಹೇಳಿ. ಇವತ್ತಿನಿಂದ ನೀವೇ ಕೆಲಸಗಳನ್ನ ಮಾಡಬಾರ್ದು. ಅಯ್ಯಯ್ಯೋ, ನನ್ನ ಕೆಲಸದಿಂದ ತೆಗ್ದಾಕ್ತಾ ಇದ್ದೀರಾ? ಅವನ್ ಯಾವನ ಈಗ ಅನ್ನಲ್ಲ, ರಾಮಾಚಾರಿ ತರ ಗುಗ್ಗು ಸಿಕ್ಕರೆ ಮನೆ ಹಳಿಯನಾಗ ಮಾಡ್ಕೋಬಹುದು ಅಂತ. ಅದಕ್ಕೆ ತಾನು ನೀವು ಕೋಪ ಮಾಡ್ಕೊಂಡು ನನ್ನ ಕೆಲಸದಿಂದ ತೆಗಿತಾ ಇರೋದು. ಅವನು ಹೇಳಿ ತಪ್ಪಲ್ಲ, ಸರಿಯಾಗಿ ಹೇಳಿದ್ದಾನೆ. ರಾಮಾಚಾರಿ ಬಂದೇನೋ? ನಾನು ಕೆಲಸದಲ್ಲಿ ಇದೀನಿ ತಾನೆ? ಅಬ್ಬಾ, ಐ ಐ. ನೀವಿರೋದು
ಕೆಲಸದಲ್ಲ, ನನ್ನ ಮನಸ್ಸಿನಲ್ಲಿ ನನಗೂ ನಿಮಗೂ ಮದುವೆ ಆಗೋಗಿದೆ. ಅದ್ ನಿಮ್ ದೊಡ್ಡ ಬುರುಡೆ ಗೊತ್ತಾಗ್ಬೇಕು ಅಷ್ಟೇ. ಅಣ್ಣ ಕರೆದ್ರ? ಬಾಬಾ ಎಣ್ಣೆ ಹಚ್ಚ ಬಾ. ಸರಿ. ಇದೇನಿದು ಬಾಗ್ಲಾಗ್ತಾ ಇದ್ದೀರಾ? ಮುಟ್ಬಾರ್ದು, ಏನಿದ್ರು ಮುಟ್ದೆ ಮಾತಾಡಿ. ಇದೇನಾದ್ರೂ ನಿಮ್ಮ ಅಣ್ಣಂದ್ರೆ ಗೊತ್ತಾಗ್ಬಿಟ್ರೆ ನನ್ನ ಪೀಸ್ ಮಾಡಿ ಮುಕ್ಕಣ್ಣನಿಗೆ ಅಡಿಗೆ ಮಾಡೋದಕ್ಕೆ ಕೊಟ್ಬಿಡ್ತಾರೆ. ಮುಟ್ಬಾರ್ದು. ಈಗ ಏನ್ ಮಾಡ್ಬೇಕು ಹೇಳಿ? ಸರಿ ಬನ್ನಿ ನನ್ ಜೊತೆ. ನೀವು ನಡೀರಿ. ಕೂತ್ಕೊಳ್ಳಿ. ಯಾಕೆ? ಕೂತ್ಕೊಳ್ಳಿ ಹಿಂದೆ. ನನ್ಗೆ ಆಶೀರ್ವಾದ ಮಾಡಿ. ಎದ್ದೇಳಿ. ಯಾಕೆ? ಎದ್ದು ನಿಂತ್ಕೊಳ್ಳಿ ಹಿಂದೆ. ಇವತ್ತು ಯಾರ ಮಕ್ಕ ನೋಡಿದ್ನು? ನಾನು ಹೇಳ್ದಾಗ ನೀವು ಕೇಳದೆ ಇದ್ರೆ ನಾನು ನಿಮ್ ಜೊತೆ ಮಾತಾಡೋದಿಲ್ಲ. ಅಯ್ಯಯ್ಯೋ, ಮಾತಾಡದೆ ಮಾತ್ರ ಇರ್ಬೇಡಿ. ಹೇಳಿ, ನೀವು ಹೇಳ್ದಾಗ ಕೇಳ್ತೀನಿ. ನೋಡಿ, ಊರ್ ಜನರ ಮುಂದೆ ನನ್ ಮದುವೆ ಬೇಗ ಆಗ್ಲಿ ಅಂತ ನಾನ್ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ದೆ, ಹರಕೆ ಹೊತ್ಕೊಂಡಿದ್ದೆ. ಸರಿ. ನನ್ನ ಹರಕೆ ನೆರವೇರ್ಬೇಕು ಅಂದ್ರೆ ಇದೊಂದೇ ದಾರಿ. ನನಗೆ ಅರ್ಥ ಆಗ್ಲಿಲ್ಲ. ಒಂದು ಹೆಣ್ಣಿಗೋಸ್ಕರ ಯಾವ ಗಂಡು ತುಂಬಾ ಕಷ್ಟ ಪಡ್ತಾನೋ, ಅವಳಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾನೋ ಅಂಥ ಗಂಡನ ಸೇವೆ ಮಾಡಿದ್ರೆ ಈ ಹರಕೆ ನೆರವೇರುತ್ತಂತೆ. ಓಹೋ. ನನಗೆ ಗೊತ್ತಿರೋ ಹಾಗೆ ನೀವೊಬ್ರೇ ನನ್ನ ಕೆಲಸ ಎಲ್ಲ ಮಾಡೋದು, ನನಗೋಸ್ಕರ ಏಟ್ ತಿನ್ನೋದು, ಕಷ್ಟಪಡೋದು. ಹೌದು ತಾನೆ? ಹೌದೌದು. ಮತ್ತೆ ನನ್ಗೆ ಒಳ್ಳೇದಾಗೋದು ನಿಮ್ಗೆ ಇಷ್ಟ ಇಲ್ವಾ? ಅಯ್ಯಯ್ಯೋ, ನೀವು ಯಾವತ್ತೂ ಚೆನ್ನಾಗಿರ್ಬೇಕು. ಅಯ್ಯೋ, ನನ್ನ ಕಾಲು. ಏನೇನೋ ಹೇಳ್ತಾ ಇದ್ದೀರಾ, ನನ್ ಮೈ ಮುಟ್ಟಿ ಏನೇನೋ ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ನಿಮ್ಮ ಅಣ್ಣಂದ್ರು ನೋಡಿದ್ರೆ ನನ್ ಗತಿ ಮಾಡ್ಬಿಡ್ತಾರೆ. ನನ್ ಬಿಟ್ಬಿಡಿ. ನೋಡಿ, ಓ, ನೀವ್ ಇಲ್ಲೇ ಇದ್ದೀರಾ? ನೀವು ಮದುವೆ ಆಗ ಗಂಡು ಹೇಗಿರ್ಬೇಕು ಅಂತ ನಾನು ನೋಡೋದ್ ಬೇಡವಾ? ಅದಕ್ಕೆ ಹೋಗಿದ್ದೆ. ನೀವು ನೋಡಿದ್ರೆ ಚಿನ್ನದ ಗೊಂಬೆ ಇದ್ದಾಗಿದ್ದೀರಾ, ಅವನ್ ನೋಡಿದ್ರೆ ರಾಗಿ ಮುದ್ದೆ ಇದ್ದಾಗಿದ್ದಾನೆ. ಅಂದವಾದ ಅರಮನೆ ಇದ್ರೆ ಆಗೋಯ್ತಾ? ಅಂದವಾದ ಮೂತಿ ಇರೋದು ಬೇಡ. ಆ ಕೋತಿಗೆ ಈ ಉರಾಣಿನ ಕೊಡಕ್ಕಾಗತ್ತಾ? ನೀವಿಬ್ರು ಒಟ್ಟಿಗೆ ದಿಬ್ಬಣ ಹೊರಟ್ರಿ ಅಂತ ಇಟ್ಕೊಳ್ಳಿ, ನೀವು ರೋಜಾ ಹೂವು ಇದ್ದಂಗೆ ಇರ್ತೀರ. ಅವನು ಹೇಳೋದಿಕ್ಕೆ ಅಸಹ್ಯ ಆಗತ್ತೆ. ಗಲೀಜು. ನಾನ್ ಯಜಮಾನ್ರಿಗೆ ಹೇಳೇ ಬಿಟ್ಟೆ, ಈ ಗಂಡು ನಮ್ ನಂದಿನಿ ಅಮ್ಮ ಅವ್ರಿಗೆ ಸುತ್ರಾಮ್ ಸರಿ ಹೋಗೋದಿಲ್ಲ ಅಂತ. ಈಗ ನಿಮ್ಮ ಅಣ್ಣಂದ್ರು ಬೆಡ್ದಳ್ಳಿಗೆ ಹೋಗಿದ್ದಾರೆ ಇನ್ನೊಂದ್ ಗಂಡು ನೋಡೋದಕ್ಕೆ. ನಾನೇನಾದ್ರೂ ಮಾತಾಡಿ ವ್ಯವಹಾರ ಕೆಡಿಸ್ತೀನಿ ಅಂತ ನನ್ನ ಕಾರಿಂದ ಇಳಿಸ್ಬಿಟ್ರು. ಹೌದು, ಮನೇಲಿ ಯಾರು ಇಲ್ವಾ? ದೊಡ್ಡತ್ತಿಗೆ ಚಿಕ್ಕತ್ತಿಗೆ ಎಲ್ಲೋದ್ರು? ಇವತ್ತು ಭೀಮನ ಅಮಾವಾಸ್ಯೆ. ನನಗೆ ಅಮಾವಾಸ್ಯೆ ಗೊತ್ತು, ಆದ್ರೆ ಭೀಮನ್ಗೊಂದು ರಾಮನ್ಗೊಂದು ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಹೌದು, ಈ ಭೀಮ್ನ ಅಮಾವಾಸ್ಯೆ ದಿನ ಏನ್ ಮಾಡ್ತಾರೆ? ತಾಳಿ ಪೂಜೆ ಮಾಡಿ ಹೆಂಡತಿರು ತಮ್ಮ ಗಂಡಂದ್ರಿಗೆ ಆಯುಷ್ ಜಾಸ್ತಿ ಆಗ್ಲಿ ಅಂತ ಮುತ್ತೈದೆಯರ ಆಶೀರ್ವಾದ ಪಡಿತಾರೆ. ಅಯ್ಯಯ್ಯೋ, ನನ್ನ ತಾಯಿನೂ ಇದನ್ನೆಲ್ಲ ನಿಮ್ಮಂತ ಬುದ್ಧಿವಂತರ ಕೇಳಿ ತಿಳ್ಕೊಂಡು ಪೂಜೆ ಮಾಡಿದಿದ್ರೆ ನನ್ನ ತಂದೆ ಇಷ್ಟು ಬೇಗ ಸಾಯ್ತಾ ಇರ್ಲಿಲ್ಲ. ಕಳೆದು ಹೋಗಿರೋದನ್ನ ಯಾಕೆ ಯೋಚನೆ ಮಾಡ್ತೀರಾ? ಈಗ ನಡಿಬೇಕಾಗಿರೋದನ್ನ ಯೋಚನೆ ಮಾಡಿ. ರಾಮಾಚಾರಿ, ನನ್ನ ಮದುವೆ ಮಾಡೋಕೆ ನಮ್ಮ ಅಣ್ಣಂದ್ರು ಗಂಡು ಹುಡುಕಿ ತಂದು ನನ್ನ ಎದುರಿಗೆ ನಿಲ್ಸೋಕ್ ಮುಂಚೆ ನಾನು ಮದುವೆ ಆಗಿರೋ ಗಂಡನ್ನ ಅವ್ರ ಎದುರಿಗೆ ನಿಲ್ಲಿಸ್ಬೇಕು. ತಾಳಿ ಅಂದ್ರೆ ಏನು, ಗಂಡ ಅಂದ್ರೆ ಯಾರು ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸ್ಬೇಕು. ಬನ್ನಿ ನನ್ನ ಜೊತೆ. ನಾನು ಬರಲ್ಲ. ಈ ದೇವ್ರ ಮುಂದೆ ಸತ್ಯ ಹೇಳ್ತಾ ಇದ್ದೀನಿ. ಆವತ್ತು ಆ ಹುಚ್ಚ ನಿಮಗೆ ತಂದು ಕೊಟ್ಟಿದ್ದು ಸಾಧಾರಣ ದಾರ ಅಲ್ಲ, ಒಂದು ಹೆಣ್ಣಿನ ಜೀವನನ. ಇದು ಬರೀ ಅರಿಶಿನ ದಾರ ಅಲ್ಲ, ತಾಳಿ. ಇದನ್ನ ನೀವು ಕಟ್ಟಿದ ಕ್ಷಣನೇ
ನಾನ್ ನಿಮ್ ಹೆಂಡತಿ ಅದೇ, ನೀವು ನನ್ ಗಂಡ ಆದ್ರಿ. ಇದನ್ನ ಅರ್ಥ ಮಾಡ್ಕೊಳ್ದೆ ನೀವ್ ಇನ್ನೊಂದ್ ಮದ್ವೆ ಆಗೋದಿಕ್ಕೆ ಹೆಣ್ಣು ನೋಡಕ್ ಹೋಗ್ತೀರಾ? ನಿಮ್ ಹೆಂಡತಿಗೆ ಬೇರೆ ಒಬ್ಬ ಗಂಡನ ನೀವೇ ಹುಡುಕ್ತೀರಾ? ಬೇಕಾದ್ರೆ ಇಡೀ ಪ್ರಪಂಚ ಬೇಡ ಅನ್ಲಿ, ನಮ್ಮ ಅಣ್ಣದ್ರ ಎದುರು ನಿಲ್ಲಿ, ನನಗ್ ಚಿಂತೆ ಇಲ್ಲ. ನೀವ್ ಹಾಕಿರೋ ಈ ಗಂಟನ್ನ ಯಾರಿಂದಲೂ ಬಿಚ್ಚಕ್ಕಾಗಲ್ಲ. ನಮ್ಮನ್ನ ಬೇರ್ಪಡ್ಸೋಕೆ ಈ ದೇವರಿಂದನೂ ಸಾಧ್ಯ ಇಲ್ಲ. ನಡಿ, ನಿಮ್ ಮನೆಗೆ ಹೋಗೋಣ. ನೀವು ನನ್ನ ಹೆಂಡತಿನೂ ಅಲ್ಲ, ನಾನ್ ನಿಮ್ ಗಂಡನೂ ಅಲ್ಲ, ಅವತ್ ನಡೆದ ಮದುವೆನೂ ಅಲ್ಲ. ನಿಮಗ್ ಮದುವೆ ಅಂದ್ರೆ ಏನಂತ ಗೊತ್ತೇ ಇಲ್ಲ. ಮದುವೆ ಅಂತೆ ಮದುವೆ. ರಾಮಾಚಾರಿ, ರಾಮಾಚಾರಿ! ಅಮ್ಮ, ಅಮ್ಮ, ಏನೋ ರಾಮಾಚಾರಿ, ಈ ಮದುವೆ ಹೆಂಗಮ್ಮ ಮಾಡ್ತಾರೆ? ಅದು ಸರಿ. ನಾನು ನಿನ್ನನ್ನು ಯಾವ್ದಾದ್ರೂ ಮದುವೆ ಮುಂಜಿ ಅಂತ ಶುಭ ಕಾರ್ಯ ಕರ್ಕೊಂಡು ಹೋಗಿದ್ದಿದ್ರೆ ನಿನಗೂ ಗೊತ್ತಾಗಿರೋದು. ನೀನೇನು ಯೋಚನೆ ಮಾಡ್ಬೇಡ. ಎಲ್ರ ಮದುವೆ ಹೇಗಾಗುತ್ತೋ ಹಾಗೆ ನಿನ್ ಮದುವೆನೂ ಮಾಡ್ತೀನಿ. ಆಗ ನಿನಗೆ ಗೊತ್ತಾಗುತ್ತೆ. ಅಯ್ಯೋ ಅದಲ್ಲಮ್ಮ, ಈ ಚಪ್ರ ಹಾಕ್ಸಿ ಬಾಳೆ ಕಂಬ ಕಟ್ಸಿದಾನೆ ಮದುವೆ ಮಾಡೋದು. ಹೌದಪ್ಪ. ಈ ಪಿಪಿ ಊದ್ಸಿ ಗಟ್ಟಿ ಮೇಲೆ ಬಾರ್ಸದ ತಾನೆ ಮದುವೆ ಆಗೋದು. ಹೌದು ಕಣ. ಅಮ್ಮ, ಒಂದು ಮದುವೆ ಆಗ್ಬೇಕು ಅಂದ್ರೆ ಊರ್ನವ್ರಿಗೆಲ್ಲ ಸಿಹಿ ಊಟ ಹಾಕ್ಸ್ಲೇಬೇಕಲ್ವಾ? ಹೌದು, ನಿನ್ ಮದುವೆಲ್ಲೂ ಎಲ್ರಿಗೂ ಊಟ ಹಾಕ್ಸೋಣ ಬಿಡು. ಅಮ್ಮ, ಆ ನಂದಿನಿಗೆ ಏನು ಗೊತ್ತಿಲ್ಲಮ್ಮ. ಒಂದ್ ಹಳ್ದಿದಾರ ತಾಲಿ ಕುತ್ತಿಗೆ ಕಟ್ಬಿಟ್ರೆ ಮದುವೆನೇ ಆಗೋಯ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಅನ್ಕೊಂಡಿದ್ ಸುಳ್ಳಲ್ಲ ಕಣೋ, ನಿಜಾನೇ. ಆದ್ರೆ ಮದುವೆ ಬಗ್ಗೆ ನೀನೇನ್ ಅನ್ಕೊಂಡಿದ್ಯೋ ಅದೆಲ್ಲ ಬರೀ ಆಡಂಬರ. ಒಂದು ಮದುವೆಗೆ ಹಳದಿ ದಾರ ತಾಳಿನೇ ಮುಖ್ಯ. ಅದನ್ನ ಹೆಣ್ಣಿನ ಕೊರಳಿ ಕಟ್ಟಿದ್ರೆ ಸಾಕು, ಅದೇ ನಿಜವಾದ ಮದುವೆ. ಯಾಕೋ ರಾಮಾಚಾರಿ? ಅಮ್ಮ, ಅದು ಈ ತಾಳಿ ನನ್ ಕುತ್ತಿಗೆ ಕಟ್ಬಿಡು, ನನ್ನ ಅಣ್ಣಂದ್ರೆ ನಿನ್ ಬೈಯಲ್ಲ ಹೊಡೆಯಲ್ಲ ಅಂದ್ಲು. ಅದಕ್ಕೆ ನಾನು ಅವಳ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟೆ. ರಾಮಾಚಾರಿ, ನೀನ್ ನಿಜವಾಗ್ಲೂ ನಂದಿನಿ ಕೊರಳಿಗೆ ತಾಳಿ ಕಟ್ಟಿಬಿಟ್ಟೇನೋ? ನನಗೇನಮ್ಮ ಗೊತ್ತಿತ್ತು? ಈಗ ನೀನ್ ಹೇಳಿದ್ಮೇಲೆ ತಾನೆ ಗೊತ್ತಾಗಿದ್ದು ಅದು ಮದುವೆ ಅಂತ. ಅಮ್ಮ, ನೀನು ತಾಳಿ ಗೊತ್ತಿದ್ದು ಕಟ್ಟಿದ್ಯೋ ಗೊತ್ತಿಲ್ಲದೆ ಕಟ್ಟಿದ್ಯೋ, ಮದುವೆ ಮದುವೆನೆ. ಅವಳ ಅಣ್ಣಂದ್ರಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ನಮ್ಮನ್ನ ಜೀವ ಸಹಿತ ಉಳಿಯೋಗ ಬಿಡೋಲ್ಲ. ಹಾಗಾದ್ರೆ ನಾನು ಈಗಲೂ ಹೋಗ ತಾಳಿ ಕಿತ್ಕೊಂಡ್ ಬರ್ಲಾ? ಅಯ್ಯಯ್ಯೋ, ಮಡ್ಡಿ ಸಾಂಬ್ರಾಣಿ, ನೀನು ಬಾ ಬಾ. ರಾಮಾಚಾರಿ, ನೀನ್ ನನ್ನ ಪ್ರೀತಿ ಮಗ ಅಲ್ವಾ? ನಾನು ಹೇಳಿದ ಮಾತು ತಪ್ಪದೆ ಕೇಳ್ತೀಯಲ್ಲ? ಹೇಳಮ್ಮ. ಈ ವಿಷಯ ನಂದಿನ ಅಣ್ಣಂದ್ರೆ ತಿಳಿಯೋಕ್ ಮುಂಚೆ ನೀನ್ ಈ ಊರ್ ಬಿಟ್ಟು ಹೊರಟೋಗಪ್ಪ. ನೀನ್ ಒಬ್ಬಳನ್ನ ಬಿಟ್ಟು ನಾನು ಹೆಂಗ್ ಹೋಗ್ಲಮ್ಮ? ಸರಿ, ನೀನು ಬಾ, ಇಬ್ರು ಹೊರಟೋಗೋಣ. ಇಲ್ಲಪ್ಪ, ನಾನು ಬಂದ್ರೆ ಅವ್ರ ಅನುಮಾನ ಪಡ್ತಾರೆ, ಹೆದರ್ಕೊಂಡು ಓಡೋದ್ರು ಅನ್ಕೊಳ್ತಾರೆ. ನಾನು ಎಲ್ಲಿಗೆ ಅಂತ ಹೋಗ್ಲಮ್ಮ? ಪಕ್ಕದ ಹಳ್ಳಿ ಸಾಕಮ್ಮನ ಮನೆಯಲ್ಲಿರು. ಸ್ವಲ್ಪ ದಿನ ಆದ್ಮೇಲೆ ನಾನೇ ಕರ್ಕೊಂಡ್ ಬರ್ತೀನಿ. ಅಮ್ಮ, ರಾಜ ಎಲ್ಲ ಹೋಗಪ್ಪ, ಬೇಗ ಹೋಗು, ಹೊರಡಪ್ಪ. ಸಾಕಮ್ಮ, ನನ್ ಮಗ ಹೇಗಿದ್ದಾನೆ? ಹೊತ್ತೊತ್ತಿಗೆ ಊಟ ಮಾಡ್ತಾ ಇದ್ದಾನ? ನಿದ್ದೆ ಮಾಡ್ತಾ ಇದ್ದಾನ? ನಾವೇನೋ ಒತ್ತಾಯ ಮಾಡಿ ಅವನಿಗೆ ಊಟ ಮಾಡಿಸ್ಬೋದು, ನಿದ್ದೆ ಮಾಡಿಸ್ಬೋದು. ಆದ್ರೆ ಅವನಿಗೆ ನಿಂದೇ ಚಿಂತೆ ಅಮ್ಮ. ನಿನಗೇನಾಗುತ್ತೋ ಅಂತ ಭಯದಿಂದ ರಾತ್ರಿ ಎಲ್ಲ ಅಮ್ಮ ಅಮ್ಮ ಅಂತ ಕಲವರಿಸ್ತಾನೇ ಇರ್ತಾನಮ್ಮ.
ಸಾಕಮ್ಮ, ಅವ್ರಿಗೆ ಬರ್ತಾ ಇದ್ದಾರೆ, ನೀನ್ ಹೊರಟೋಗು. ಬರ್ತೀನಮ್ಮ, ಬರ್ತೀನಿ. ನೀನು ಕೊಟ್ಟಿದ್ದ 3 ದಿನದ ವಾಯ್ದೆ ಮುಗಿದೋಯ್ತು. ಎಲ್ಲಿ ನಿನ್ನ ಮಗ? ನನಗ್ ಗೊತ್ತಿಲ್ಲ. ಹೋಗ್ರ ಒಳಗೆ. ಯಾವನಾದ್ರೂ ತಲೆ ಹಾಕಿದ್ರೆ ಕತ್ತರಿಸಿ ಊರು ಬಾಗಿಲು ಕಟ್ಬಿಡ್ತೀವಿ. ನೋಡೋ, ನೀನ್ ಹೆಂಗ್ಸು, ನಿನ್ ಹಿಂಸೆ ಮಾಡೋದು ನನ್ಗಿಷ್ಟ ಇಲ್ಲ. ಎಲ್ಲಿ ನಿನ್ನ ಮಗ ರಾಮಾಚಾರಿ? ನೀನೇ ಹೇಳ್ತೀಯೋ ಇಲ್ಲ ನಾನೇ ಬಾಯ್ ಬಿಡಿಸ್ಲೋ? ಓಹೋ, ಏಯ್ ತಗೊಂಬಂದ್ರ? ಏನ್ರ ನೋಡ್ತಾ ಇದ್ದೀರಾ? ಅಯ್ಯಯ್ಯೋ, ಬಿಳಿ ಸೀರೆನ ಬಣ್ಣದ ಸೀರೆ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಅಸ್ತ್ರ. ಎಲ್ಲಿ ನಿನ್ನ ಮಗ? ಏಯ್ ತಗೊಂಬಂದ್ರ? ಈಗ್ಲಾದ್ರೂ ಹೇಳು, ಎಲ್ಲಿ ನಿನ್ನ ಮಗ? ನನಗ್ ಗೊತ್ತಿಲ್ಲಪ್ಪ. ಗೂಡಿಸ್ಲಲ್ಲಿರೋ ನಾಯಿ ನಿನಗೆ ಇಷ್ಟು ಪೊಗರಿ ಇರ್ಬೇಕಾದ್ರೆ ನಮಗೆ ಎಷ್ಟಿರ್ಬೇಡ. ಏಯ್ ಅಯ್ಯೋ, ಏಯ್ ಮದುವೆ ಗಂಡಿನ ಕರ್ಕೊಂಬನ್ರು. ನನ್ನ ಮದುವೆ ಅಂತಿ, ನನ್ನ ಮದುವೆ ಅಂತಿ.
ನನ್ನ ಮದುವೆಯಂತೆಯೋ ನನ್ನ ಮದುವೆಯಂತೆ ನನಗೂ ಏನಂತೆ ಲೋಕವೆಲ್ಲ ಗುಳ್ಳಂತೆ ನಂದಿನಿ, ರಾಮಾಚಾರಿನ ಹುಡುಕ್ತಾ ಇರೋದು ನಿನ್ ಜೊತೆ ಮದ್ವೆ ಮಾಡೋದಕ್ಕಲ್ಲ, ಅವನನ್ನ ಸಾಯಿಸ್ಬಿಟ್ಟು ನಿನಗೆ ಬೇರೆ ಮದ್ವೆ ಮಾಡೋದಿಕ್ಕೆ. ರಾಮಾಚಾರಿ ತಾಯಿನ ದೇವಸ್ಥಾನದ ಕಂಬ ಕಟ್ಟಿ ನಿಮ್ ಮಗ ಎಲ್ಲಿ ಹೇಳು ಅಂತ ಹಿಂಸೆ ಕೊಡ್ತಾ ಇದ್ದಾರೆ. ಅವನ್ ಎಲ್ಲಿದ್ದಾನೆ ಅಂತ ಹೇಳ್ದೆ ಹೋದ್ರೆ ಆ ವಿಧವೆ ತಾಯಿಗೆ ಹುಚ್ಚಿನ ಕೈಲಿ ತಾಳಿ ಕಟ್ಸಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸ್ತಾರಂತೆ. ನನ್ನ ಮದುವೆಯಂತೆ, ನನ್ನ ಮದುವೆಯಂತೆ. ಏಯ್, ನಿನ್ನ ಪೆದ್ದ ಮಗ ನನ್ನ ತಂಗಿ ಕುತ್ತಿಗೆಗೆ ತಾಳಿ ಕಟ್ಟಿಬಿಟ್ಟ. ಈ ಹುಚ್ಚ ಈಗ ನಿನ್ನ ಕುತ್ತಿಗೆ ತಾಳಿ ಕಟ್ತಾನೆ. ಅಲ್ಲಿಗೆ ಮುಯ್ಯಿಗೆ ಮುಯಿ ಸೊರ ಹೋಗುತ್ತಲ್ಲ. ಇವತ್ತಿನಿಂದ ಈ ಹುಚ್ಚ ನಿನ್ನ ಗಂಡ, ನಿನ್ನ ಎರಡನೇ ಗಂಡ. ನೋಡ್ತೀಯಾ, ಮದುವೆ ಗಂಡು ಎಷ್ಟು ಸಂತೋಷವಾಗಿ ಬರ್ತಾ ಇದ್ದಾನೆ. ನೋಡ್ತೀಯಾ, ಅವನ್ ತಾಳಿ ಕಟ್ಟೋದಕ್ಕೆ ಎಷ್ಟು ಆತರ ಪಡ್ತಾ ಇದ್ದಾನೆ. ಅವನ್ ತಾಳಿ ಕಟ್ಟದ ಮೇಲೂ ನೀನ್ ಬಾಯ್ ಬಿಡ್ಲಿಲ್ಲ ಅಂದ್ರೆ ಅವನ್ ಜೊತೆಲಿ ನಿನ್ ಪ್ರಸ್ತಾವ ಕೂಡ ನಡೆಯುತ್ತೆ. ಸಮಾಧಾನ ಮಾಡ್ಕೊಳ್ಳಿ, ಹೋಗಿ ಹೊರಟೋಗಿ. ನೀವೆಲ್ಲ ಮೋಸಗಾರರು. ಇಲ್ಲಮ್ಮ, ನನ್ನ ಮಾತು ಕೇಳು, ಹೊರಟೋಗಿ. ರಾಮಾಚಾರಿ, ನಮ್ ಗುತ್ತಿಗೆಲಿರೋ ತಾಳಿ ಕೀಳ್ಬೇಡ. ನನ್ ಸೌಭಾಗ್ಯನ್ ಕಾಪಾಡು ರಾಮಾಚಾರಿ. ಈ 3 ಜನನ ಕೊಲೆ ಮಾಡಿ ನೀನ್ ನನ್ನಿಂದ ದೂರ ಆಗ್ಲಿ ಅಂತಾನ ನಾನಿಷ್ಟು ಚಿತ್ರಹಿಂಸೆ ಸಹಿಸ್ಕೊಂಡಿದ್ದು. ಬಿಸಾಡೋದನ್ನ ಬಿಸಾಡು. ಊರ್ನೇ ನಡಗಿಸಿದ ರಾಕ್ಷಸರಿವ್ರು.
ಅಂತವ್ರು ಇವತ್ತು ಊರ್ ಜನರ ಮುಂದೆ ನಿನ್ ಕಾಲ್ ಕೆಳಗೆ ಬಿದ್ದಿದ್ದಾರೆ. ಇವರು ನಿಜವಾಗ್ಲೂ ಗಂಡಸರಾಗಿದ್ರೆ ಇನ್ಮೇಲೆ ಊರಲ್ಲಿ ತಲೆ ಎತ್ತಿ ತಿರುಗಾಡ್ತಾರಾ? ಇಲ್ಲಿ ನಡೆದಿದ್ದೊಂದು ಕನ್ಸು ಅಂತ ತಿಳ್ಕೊ. ಇನ್ಮೇಲೆ ನಮ್ಗೆ ಈ ಊರೇ ಬೇಡ. ನಡಿ ಹೋಗೋಣ. ಬಾರೋ. ನೀವ್ ಯಾವ ತಂಗಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಅವಳಿವತ್ತು ಅರೆ ಹುಚ್ಚಿ ಆಗಿದ್ದಾಳೆ. ಅವಳು ಪೂರ್ತಿ ಹುಚ್ಚಿಡಿಯೋದೊಳಗೆ ಏನಾದ್ರೂ ಮಾಡಿ ಅವಳು ಕಾಪಾಡಿ. ನಂದಿನಿ, ನಾನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸೋದು ನನ್ನ ತಾಯಿನ, ಈ ಊರನ್ನ, ನಿಮ್ಮನ್ನ. ಆದ್ರೆ ಕೊನೆಯವ್ರಿಗೆ ಇಲ್ಲಿ ಬದುಕೋ ಅವಕಾಶ ನಮಗ್ ಸಿಗ್ಲಿಲ್ಲ. ನಾವು ಈ ಊರನ್ನೇ ಬಿಟ್ಟು ಹೋಗ್ತಾ ಇದ್ದೀವಿ. ನಮಸ್ಕಾರ. ಒಬ್ಬ ವಿಧವೆ ತಾಯಿಗೆ ಮದುವೆ ಮಾಡೋ ಧೈರ್ಯ ಮಾಡಿದ್ದೀರಿ ಅಂದ್ರೆ ನಿಮ್ಮನ್ನು ಮನುಷ್ಯರು ಅಂತ ಕರಿಬೇಕಾ? ನೀವು ಒಂದ್ ತಾಯಿ ಹೊಟ್ಟೆಲ್ ಹುಟ್ಟಿದ್ದೀರಾ? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ನನಗೂ ರಾಮಾಚಾರಿಗೂ ಮದುವೆ ಮಾಡಿಸ್ತೀನಿ ಅಂತ ಸುಳ್ಳು ಹೇಳಿದವ್ರನ್ನ ನನ್ನ ಅಣ್ಣಂದ್ರು ಅಂತ ಕರಿಬೇಕಾ? ನಾನ್ ಬದುಕಿದ್ರೆ ರಾಮಾಚಾರಿ ಜೊತೆ ಬದುಕ್ತೀನಿ, ಇಲ್ಲ ಅವ್ರ ಹೆಸರು ಹೇಳ್ಕೊಂಡು ಇಲ್ಲೇ ಸಾಯ್ತೀನಿ. ನಾನ್ ಸತ್ತ ಮೇಲೆ ನಿಮ್ಮ ಹಣ, ಬೊಡವೆ, ರತ್ನಗಂಬಳಿನ ನನ್ನ ಹೆಣದ ಮೇಲೆ ಸೇರಿ ಉರಿಯೋ ನನ್ ಚಿತೆಗೆ ನಿಮ್ಮ ಅಂತಸ್ತು, ಗೌರವನ ಎಣ್ಣೆ ಮಾಡಿ ಸುರಿರಿ. ನಂದಿನಿ, ಹೋಗಿ, ಹೊರಟೋಗಿ, ಹೊರಟೋಗಿ. ನನ್ ಮಾತ್ ನೀನ್ ಕೇಳೋದಿಲ್ವೇನಮ್ಮ? ನನ್ ಮಾತ್ ಕೇಳು. ಹೋಗಿ, ನಂದಿನಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಮ್ಮ. ರಾಮಾಚಾರಿ ಮೇಲೆ ನಮ್ಗೇನು ದ್ವೇಷ ಇಲ್ಲ. ನಾವು ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ಈಗ ನಾವೇ ಅವನು ಕರೆದ್ರು ಅವನು ಬರಲ್ಲಮ್ಮ. ಅವನು ಊರು ಬಿಟ್ಟು ಹೋಗ್ತಾ ಇದ್ದಾನೆ. ಅಮ್ಮ, ಮಕ್ಕಳನ್ನ ಒಬ್ಬ ತಾಯಿ ಬೆಳೆಸೋದಕ್ಕೂ ತಾಯಿ ಇಲ್ಲದೆ ಮಕ್ಕಳು ಬೆಳೆಯೋದಕ್ಕೂ ಎಷ್ಟು ವ್ಯತ್ಯಾಸ ಅಂತ ಇವತ್ತು ನಮಗ್ ಗೊತ್ತಾಯ್ತು. ನಾವು ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡ್ಬಿಟ್ವಿ. ಅವಳು ಬದುಕಿದ್ದಿದ್ರೆ ನಮ್ಮನ್ನು ಹೀಗೆ ಬೆಳೆಸ್ತಾ ಇರ್ಲಿಲ್ಲ. ನಾವು ಕೂಡ ಬೇರೆಯವ್ರನ್ನ ಮನುಷ್ಯರ ತರ ಪ್ರೀತಿಸ್ತಾ ಇದ್ವಿ. ದೇವರು ನಮ್ಗೆಲ್ಲ ಕೊಟ್ಟ, ಆದ್ರೆ ತಾಯಿನ ಕಿತ್ಕೊಂಡ್ಬಿಟ್ಟ. ಅಮ್ಮ, ನಮಗೆ ಅಮ್ಮ ಬೇಕು. ಬಾಮ್ಮ, ಮನೆಗೆ ಹೋಗೋಣ. ರಾಮಾಚಾರಿ, ನಮ್ಮ ಮುಟ್ಟಾಳತನದಿಂದ ನಂದಿನಿ ಸಾಯ್ತಾ ಇದ್ದಾಳೆ. ಅವಳೀಗ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಳೆ. ಅವಳನ್ನ ನೀನೇ ಕಾಪಾಡ್ಬೇಕಪ್ಪ. ನಿನ್ನ ಹೆಂಡತಿನ ನೀನೇ ಕಾಪಾಡಬೇಕು.